ನಮಸ್ಕಾರ. ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಮಂಜುರಿ ಹೊಂಬಾಳಿ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಯುಗಾದಿ ಮುಗಿದೋಯ್ತಲ್ಲಪ್ಪ, ಇವಾಗ ಯಾಕೆ ಇದನ್ನ ಹೇಳ್ತಾ ಇದ್ದೀವಿ ಅಂದ್ರ, ಹೌದು, ಯುಗಾದಿ ಎರಡು ಇದೆ. ಎಸ್, ನೀವು ಕೇಳ್ತಾ ಇರೋದು ನಿಜ. ಮೊದಲು ಆಗಿದ್ದು ಅಂದ್ರೆ ನಾವು ಆಚರಣೆ ಮಾಡಿದ್ದಿದೆಯಲ್ಲ, ಅದು ಚಾಂದ್ರಮಾನ ಯುಗಾದಿ. ಆದರೆ ಈಗ ಬರ್ತಿರೋದು ಸೌರಮಾನ ಯುಗಾದಿ. ಹಾಗಾದ್ರೆ ಏನು ಯುಗಾದಿ ಅಂದ್ರೆ, ನೋಡಿ, ಸಂಸ್ಕೃತದ ಯುಗ ಮತ್ತು ಆದಿ ಎನ್ನುವಂಥ ಎರಡು ಪದಗಳಿಂದ ಯುಗಾದಿ ಅನ್ನುವಂಥ ಪದ ಉತ್ಪತ್ತಿಯಾಗಿದೆ. ಇದು ಯುಗದ ಆದಿ ಅಂತಲೇ ಅರ್ಥವನ್ನ ಕೊಡುತ್ತೆ. ಯುಗದ ಆದಿ ಅಂದ್ರೆ ಹೊಸ ಯುಗದ ಆರಂಭ ಅಂತ. ಬ್ರಹ್ಮದೇವ ಆ ದಿನದಿಂದ ಸೃಷ್ಟಿ ಕಾರ್ಯವನ್ನ ಆರಂಭ ಮಾಡದ ಅಂತ ಒಂದು ನಂಬಿಕೆಯ ಪ್ರಕಾರ ಹೇಳಲಾಗುತ್ತೆ. ಇನ್ನು ಯುಗಾದಿ ಅಂದರೆ ಹೊಸ ವರ್ಷದ ಮೊದಲ ದಿನ ಅಂತ ಅರ್ಥ. ಇಡೀ ವರ್ಷ ಬೇಕಾದ ಯೋಜನೆಯನ್ನ ಹಾಕಿಕೊಂಡು ಅದಕ್ಕೆ ಏನೇನು ಅಂದ್ರೆ ನಾವು ರೆಸಲ್ಯೂಷನ್ ಅಂತ ಏನಿವತ್ತು ಕರಿತೀವಲ್ಲ, ಆ ಎಲ್ಲ ಪ್ಲಾನ್ಗಳನ್ನ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಈ ವರ್ಷವನ್ನ ಹೇಗೆ ನಡೆಸಬೇಕು ಅನ್ನುವಂಥ ಶುಭ ಸಂಕಲ್ಪವನ್ನ ತೊಡುವಂತಹ ದಿನವೇ ಯುಗಾದಿ. ಇನ್ನು ವೇದ ಮಂತ್ರಗಳಲ್ಲಿ ಈ ವರ್ಷವನ್ನ ರಥಕ್ಕೂ ಮತ್ತು ಉತ್ತರಾಯಣ ಪರ್ವಕಾಲಕ್ಕೂ ದಕ್ಷಿಣಾಯಣಗಳನ್ನ ಅದಕ್ಕೂ ಕೂಡ ಹೋಲಿಸಲಾಗಿದೆ. ಅಲ್ಲಿ ಈ ಚಕ್ರಗಳಿಗೆ ಹೋಲಿಸಲಾಗಿದೆ. ಚಕ್ರ ತಿರುಗುತ್ತಲ್ವಾ, ಹಾಗೆ ವರ್ಷವೂ ಕೂಡ ತಿರುಗತ್ತೆ. ಅದನ್ನ ಯುಗ ಅಂತ ಕರೆದಿದ್ದಾರೆ. ಅದರ ಮೊದಲನೆಯ ದಿನವೇ ಯುಗಾದಿ ಅಂತ ಕರೆಯಲಾಗುತ್ತೆ. ಕರ್ನಾಟಕದ ಹಲವೆಡೆ ಚಾಂದ್ರಮಾನ ಯುಗಾದಿ ಆಚರಣೆ ಇದ್ರೆ, ಕರಾವಳಿ, ಕೇರಳ ಭಾಗದಲ್ಲಿ ಸೌರಮಾನ ಯುಗಾದಿಯನ್ನ ಆಚರಣೆ ಮಾಡಲಾಗುತ್ತೆ. ಈ ಬಾರಿ ಚಾಂದ್ರಮಾನ ಯುಗಾದಿ ಮಾರ್ಚ್ 19ರಂದು ಆಚರಣೆಯಾದ್ರೆ, ಸೌರಮಾನ ಯುಗಾದಿ ಏಪ್ರಿಲ್ 14ರಂದು ಆಚರಣೆಯಾಗತ್ತೆ. ಚಾಂದ್ರಮಾನ ಯುಗಾದಿ ಚಂದ್ರನ ಚಲನೆಯನ್ನ ಆಧರಿಸಿ ವರ್ಷದಲ್ಲಿನ ದಿನಗಳನ್ನ ಲೆಕ್ಕ ಮಾಡುವುದಕ್ಕೆ ಚಾಂದ್ರಮಾನ ಯುಗಾದಿ ಅಂತ ಕರಿತೀವಿ. ಈ ಒಂದು ವ್ಯವಸ್ಥೆಯ ಪ್ರಕಾರ ಒಂದು ದಿನ ಅಮಾವಾಸ್ಯೆ ದಿನದಿಂದ ಮುಂದಿನ ಅಮಾವಾಸ್ಯೆ ದಿನದ ತನಕ ಒಂದು ತಿಂಗಳು ಅಂತ ಪರಿಗಣಿಸಲಾಗುತ್ತೆ. ಇಂಥ 12 ತಿಂಗಳು ಸೇರಿಸಿ ಒಂದು ವರ್ಷ. ಈ ವ್ಯವಸ್ಥೆಯ ಪ್ರಕಾರ ವರ್ಷದಲ್ಲಿ 354 ದಿನಗಳಿವೆ. ಇದು ಸೌರಮಾನ ಮತ್ತು ಚಾಂದ್ರಮಾನ ವರ್ಷಗಳ ನಡುವೆ 11 ದಿನಗಳ ಅಂತರವನ್ನ ಆ ಕೊರತೆಗೆ ಕಾರಣವಾಗುತ್ತೆ. ಆದ್ರಿಂದ 3 ವರ್ಷಕ್ಕೊಮ್ಮೆ ಲೀಫ್ ಇಯರ್ ಅಂತ ನಾವೇನ್ ಕರಿತೀವಲ್ಲ, ಈ ವ್ಯತ್ಯಾಸವನ್ನ ಒಂದು ತಿಂಗಳಿಗೆ ಸಮನಾಗಿರುವಂತೆ ಒಂದು ತಿಂಗಳನ್ನ ಹೆಚ್ಚಾಗಿ ಸೇರಿಸಿ ಆ ತಿಂಗಳನ್ನ ಚಂದ್ರ ಅಧಿಕ ಮಾಸ ಅಂತ ಕರೆದು ಸೌರಮಾನ ವರ್ಷಕ್ಕೆ ಸೇರಿಸಲಾಗುತ್ತೆ. ಇನ್ನು 3 ವರ್ಷಗಳಿಗೊಮ್ಮೆ ಅಧಿಕ ಮಾಸ ಬಂದು ದಿನಗಳು ಹೊಂದಾಣಿಕೆಯಾಗ್ತವೆ. ಚಾಂದ್ರಮಾನ ವರ್ಷ ಚೈತ್ರ ಶುಕ್ಲ ಪ್ರಥಮೆಯ ದಿವಸ ಆರಂಭವಾಗುತ್ತೆ. ಅಲ್ಲಿಂದ ಕ್ರಮವಾಗಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ, ಹೀಗೆ 12 ಚಾಂದ್ರಮಾನ ಮಾಸಗಳು ಕ್ರಮವಾಗಿ ಬಂದು ಮತ್ತೆ ಚೈತ್ರ ಮಾಸಕ್ಕೆ ಬರುತ್ತೆ. ಈ 12 ತಿಂಗಳುಗಳ ಕಾಲ ಏನಿದೆಯಲ್ಲ, ಇದನ್ನ ಚಾಂದ್ರಮಾನ ವರ್ಷ ಅಂತ ಕರಿತೀವಿ. ಅದೇ ಹೆಸರಿಂದ ನಾವು ಚಾಂದ್ರಮಾನ ಯುಗಾದಿಯನ್ನ ಕೂಡ ಆಚರಣೆ ಮಾಡ್ತೀವಿ. ಈ ವರ್ಷಗಳನ್ನ ಪ್ರಭವ, ವಿಭವ ಮೊದಲಾದ 60 ಸಂವತ್ಸರಗಳಿಂದ ಆ ಹೆಸರುಗಳಿಂದ ಕರಿತೀವಿ. ಇನ್ನು ಸೌರಮಾನ ಯುಗಾದಿಗೆ ಬಂದ್ರೆ, ಇದು ಸೂರ್ಯನ ಮೇಷಾದಿ 12 ರಾಶಿಗಳಲ್ಲಿ ಆ 12 ರಾಶಿಗಳ ಚಕ್ರದಲ್ಲಿ ಸಂಚರಿಸುವಂತಹ ಕಾಲವನ್ನ ಪರಿಗಣಿಸಿದಂತಹ ಪದ್ಧತಿಯೇ ಈ ಸೌರಮಾನ ಆಗಿದೆ. ಇದನ್ನ ಸೌರಮಾನ ಯುಗಾದಿ ಅಂತ ಆಚರಣೆ ಮಾಡ್ತೀವಿ. ಇದರ ಲೆಕ್ಕಾಚಾರ ನೋಡೋದಾದ್ರೆ ಒಂದು ವರ್ಷಕ್ಕೆ 364 ಕಾಲು ದಿನಗಳು ಬರುತ್ತೆ. ಇನ್ನು ಈ ಸಂವತ್ಸರ ಅಂತ ಕರೀತಾರೆ ಇದಿಷ್ಟು ದಿನಗಳನ್ನ ಸೇರಿಸಿ. ಭೂಮಿ ಸೂರ್ಯನ ಸುತ್ತ ಚಲಿಸೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯವೇ. ಸೂರ್ಯ ಮತ್ತು ಚಂದ್ರನ ಕಕ್ಷೆಯಲ್ಲಿ 27 ನಕ್ಷತ್ರಗಳಿವೆ. ಸೂರ್ಯ ಮತ್ತು ಚಂದ್ರರ ಕಕ್ಷೆಯಲ್ಲಿ 2.5 ನಕ್ಷತ್ರಗಳ ಅಂತರವನ್ನ ತೂಗಿಸಿಕೊಳ್ಳೋಕೆ ಸಮಯವನ್ನ ರಾಶಿ ಅಂತ ಪರಿಗಣಿಸಲಾಗುತ್ತೆ. ಎಸ್, ಸೂರ್ಯನ ಮೇಷಾದಿ 12 ರಾಶಿ ಚಕ್ರದಲ್ಲಿ ಸಂಚರಿಸುವಂತಹ ಕಾಲಾವಧಿಯನ್ನ ಆಚರಿಸಿ ಈ ಪದ್ಧತಿಯನ್ನ ನಾವು ಸೌರಮಾನ ಅಂತ ಕರೆದಿದ್ದೀವಿ. ಒಂದು ವರ್ಷಕ್ಕೆ 364 ಕಾಲು ದಿನಗಳು ಬರುತ್ತೆ. ಇದನ್ನ ಸಂವತ್ಸರ ಅಂತ ಕೂಡ ಕರಿತೀವಿ. ಒಂದು ನಕ್ಷತ್ರದ ಅಂತರವನ್ನ ಸರಿದೂಗಿಸೋಕೆ ಸೂರ್ಯ ಸುಮಾರು 13 ದಿನಗಳನ್ನ ತೆಗೆದುಕೊಂಡ್ರೆ, ಒಂದು ರಾಶಿಯನ್ನ ಆವರಿಸಿಕೊಳ್ಳೋಕೆ ಸೂರ್ಯ 30 ಅಥವಾ 31 ದಿನಗಳನ್ನ ತೆಗೆದುಕೊಳ್ತಾನೆ. ಕೊನೆಯಲ್ಲಿ ಸೂರ್ಯ ಮತ್ತೊಂದು ನಕ್ಷತ್ರಕ್ಕೆ ದಾಟ್ತಾನೆ. ಆ ದಾಟುವ ಸಮಯವನ್ನೇ ನಾವು ಸಂಕ್ರಮಣ ಅಂತ ಆಚರಣೆ ಮಾಡ್ತೀವಿ. ಈ ಒಂದು ರೀತಿ ಸೂರ್ಯ ಈ 12 ರಾಶಿಗಳನ್ನ ದಾಟೋಕೆ 364 ಕಾಲು ದಿನಗಳನ್ನ ತೆಗೆದುಕೊಳ್ತಾನೆ. ಸೂರ್ಯ ರೇವತಿ ನಕ್ಷತ್ರದಿಂದ ಅಶ್ವಿನಿ ನಕ್ಷತ್ರಕ್ಕೆ ದಾಟಿದ ಮರುದಿನವನ್ನ ಹೊಸ ವರ್ಷದ ದಿನ ಅಂತ ಕರೀತಾರೆ. ಅದುವೇ ಸೌರಮಾನದ ಯುಗಾದಿ. ಬಿಸು ಪರ್ವ ತುಳುವರಿಗೆ ಇದು ಹೊಸ ವರ್ಷ. ದೇಶಾದ್ಯಂತ ಚಾಂದ್ರಮಾನ ಯುಗಾದಿಯನ್ನ ಆಚರಣೆ ಮಾಡಿದ್ರೆ ನಮ್ಮ ವಿಶಿಷ್ಟವಾದಂತಹ ತುಳುನಾಡು
ಮತ್ತು ದೇವರ ನಾಡು ಅಂತ ಕರೆಸಿಕೊಳ್ಳಲಾಗುವಂತಹ ಕೇರಳದಲ್ಲಿ ಮಾತ್ರ ಸೌರಮಾನ ಯುಗಾದಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಕರಾವಳಿಯ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಇರಬಹುದು, ಉಡುಪಿ ಇರಬಹುದು, ಹಾಗೆ ಕೇರಳದ ಕಾಸರಗೋಡ್ನಲ್ಲೂ ಸಹ ಸೌರಮಾನದ ಯುಗಾದಿಯನ್ನ ಬಿಸು ಅಥವಾ ವಿಷು ಅಂತ ಕರೀತಾರೆ. ವಿಷು ಹಬ್ಬ ಅಂತಲೇ ಆಚರಣೆ ಮಾಡ್ತಾರೆ. ತುಳುವರು ಬಿಸು ಪರ್ವ ಆಚರಿಸಿದ ವರ್ಷಾರಂಭ ಮಾಡ್ತಾರೆ. ಬಿಸು ಪರ್ವದಲ್ಲಿ ಕಣಿ ಇಟ್ಟು ವಿವಿಧ ಭಕ್ಷ್ಯಗಳನ್ನು ತಯಾರಿಸಿ ಕುಟುಂಬದ ಸಮೇತ ಭೋಜನವನ್ನ ಸೇವಿಸ್ತಾರೆ. ತುಳುವರು ಸೌರಮಾನ ಪದ್ಧತಿಯಲ್ಲಿ ಕಾಲಗಣನೆಯನ್ನ ಮಾಡ್ತಾರೆ. ಅದಕ್ಕೆ ಪಗ್ಗು ಅಂದ್ರೆ ಮೇಷ ಮಾಸ ತುಳುವರ ಮೊದಲ ತಿಂಗಳು ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಮೀನ ಮಾಸ ಮುಗಿದು ಇನ್ನೇನು ಮೇಷ ಮಾಸದ ಸಂಕ್ರಮಣಕ್ಕೆ ಹೊಸ ವರ್ಷದ ಆಚರಣೆ ಇರುತ್ತೆ. ಮೇಷ ಸಂಕ್ರಮಣದ ಮರುದಿನ ಅಂದರೆ ಸಿಂಗೊಡೆಗೆ ತುಳುವರ ಹೊಸ ವರ್ಷ. ಮೂಲತಃ ಕೃಷಿಕರಾದಂತಹ ತುಳುವರು ತಮ್ಮ ಪ್ರತಿ ಹೆಜ್ಜೆಗಳಲ್ಲೂ ಪ್ರತಿ ಹಬ್ಬಗಳನ್ನ ಕೃಷಿಯೊಂದಿಗೆ ಅವಿನಾಭಾವವಾದಂತಹ ಸಂಬಂಧವನ್ನ ಮಿಳಿತಗೊಳಿಸ್ತಾರೆ. ಕೃಷಿ ಸಂಸ್ಕೃತಿಯೊಂದಿಗೆ ಹಾಸು ಹೊಕ್ಕಾಗಿವೆ ಅವರ ಎಲ್ಲ ಹಬ್ಬಗಳು. ಬಿಸು ಪರ್ವದಂದು ಕೂಡ ಕಣಿ ಇಡೋದು, ಬುಳೆ ಅಂದ್ರೆ ಬೆಳೆ ಏನಿದೆಯಲ್ಲ ಅದನ್ನ ಕಾಣಿಕೆಯಾಗಿ ಒಪ್ಪಿಸ್ತಾರೆ. ಎಣಲು ಬೇಸಾಯಕ್ಕೆ ಮುಹೂರ್ತವನ್ನ ಕೈ ಬಿತ್ತು ಹಾಕೋದು ಮುಂತಾದ ಆಚರಣೆಗಳಿದೆ. ಇನ್ನು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ರಥೋತ್ಸವ, ಜಾತ್ರೆ, ವಿಷುಕಣಿ ಸೇವೆ ಎಲ್ಲವೂ ಕೂಡ ನಡೆಯುತ್ತೆ. ದೈವಗಳಿಗೆ ವರ್ಷಾವಧಿ ನೇಮ ಮತ್ತು ಕೋಲ ನಡೆಯುತ್ತೆ. ಎಂದು ಮುಂಚಾನೆ ಬೇಗ ಎದ್ದು ಅಥವಾ ಮುನ್ನಾ ದಿನ ಮನೆಯ ಯಜಮಾನ ದೇವಸ್ಥಾನಕ್ಕೆ ಅಥವಾ ದೇವರ ಕೋಣೆ ಅಥವಾ ತುಳಸಿ ಕಟ್ಟೆಯ ಎದುರು ಈ ಬಿಸುಕಣಿ ಇಡ್ತಾರೆ. 2 ಕೋಡಿ ಬಾಳೆ ಎಲೆಯಲ್ಲಿ ಮಣೆ ಇಟ್ಟು ಅದರ ಮೇಲೆ ದೀಪ ಇಡ್ಲಾಗತ್ತೆ. ದೀಪದ ಎಡ ಬಲಗಳಲ್ಲಿ 1 ಸೇರು ಕುಚ್ಚಲಕ್ಕಿ, ಹಣ್ಣು, ತರಕಾರಿ, ಹಿಂಗಾರ, ವಿಳೆದೆಲೆ, ಅಡಿಕೆ, ತೆಂಗಿನಕಾಯಿ ಇಟ್ಟು ಅದರ ಮಧ್ಯಭಾಗದಲ್ಲಿ ಕನ್ನಡಿಯನ್ನ ಇಡ್ಲಾಗತ್ತೆ. ಅಲ್ಲದೆ ಹಲಸಿನ ಹಣ್ಣು, ಕಾಡಿಗೆ, ಸೌತೆಕಾಯಿ, ಬಾಳೆಹಣ್ಣು, ಧಾರ್ಮಿಕ ಪುಸ್ತಕ, ಧೋತಿ, ನಾಣ್ಯ ಇಟ್ಟು ಇದನ್ನ ಪೂಜೆ ಮಾಡ್ತಾರೆ. ಇದೇ ಬಿಸು ಪರ್ವದ ಕಣಿ. ಮನೆ ಮುಂದೆ ಎಲ್ಲ ಬಂದು ಕನ್ನಡಿಯಲ್ಲಿ ಮುಖ ನೋಡಿ ಬಿಸು ಕಣಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸ್ತಾರೆ. ಕಿರಿಯರು, ಹಿರಿಯರು ಎಲ್ಲರೂ ಕೂಡ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೀತಾರೆ. ಬೆಳಿಗ್ಗೆ ಬೇಗ ಎದ್ದು ಕಣ್ಮುಚ್ಚಿಕೊಂಡು ಹೋಗಿ ಬಿಸುಕಣಿಯನ್ನ ಮೊದಲು ನೋಡಬೇಕು ಅನ್ನುವಂತಹ ಸಂಪ್ರದಾಯ ತುಳುವರಲ್ಲಿ ಇದೆ. ಇದರಿಂದ ವರ್ಷವಿಡೀ ಅದೃಷ್ಟ ಮತ್ತು ಸಮೃದ್ಧಿ ನಮಗೆ ದೊರೆಯುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಬಿಸುಕಣಿಗೆ ಅರ್ಪಿಸದೆ ಹೊಸ ಫಲವನ್ನ ತಿನ್ನಬಾರದು ಅಂತ ನಂಬಿಕೆ ತುಳುವರಲ್ಲಿ ಇರುವಂತದ್ದು. ಇದು ರೂಢಿಯಲ್ಲೂ ಕೂಡ ಬಂದಿದೆ. ಬಿಸುಕಣಿಗೆ ಇಟ್ಟಿರುವಂತಹ ತರಕಾರಿಗಳನ್ನೇ ಅಂದಿನ ಮಧ್ಯಾಹ್ನದ ಭೋಜನಕ್ಕೆ ಬಳಸಲಾಗತ್ತೆ. ಗೇರು ಬೀಜ ಹಾಕಿರುವಂತಹ ಹೆಸರುಬೇಳೆ ಪಾಯಸ ಅಂದಿನ ವಿಶೇಷತೆಗಳಲ್ಲೊಂದು. ಮೊಡೆ, ಕೊಟ್ಟಿಗೆ, ಕಡುಬು, ಹೆಸರು, ಗೇರು ಬೀಜದ ಪಲ್ಯ ಇನ್ನಿತರ ವಿಶೇಷ ಖಾದ್ಯಗಳು ಅಂದಿನ ಹಬ್ಬದೂಟದಲ್ಲಿ ಸೇರಿರುತ್ತೆ. ಶುಭ ಕಾರ್ಯಗಳಲ್ಲಿ ಈ ದಿನದಂದೇ ಆರಂಭ ಮಾಡಲಾಗುತ್ತೆ. ಹೊಸ ಮನೆಯ ಶಂಕುಸ್ಥಾಪನೆ ಇರಬಹುದು, ಬೀಜ ಬಿತ್ತನೆ ಇರಬಹುದು, ಇನ್ನು ಸಣ್ಣ ಮಕ್ಕಳಿಗೆ ಕಿವಿ ಚುಚ್ಚೋದಿರಬಹುದು, ಆಭರಣ ಖರೀದಿ ಇರಬಹುದು. ಹೀಗೆ ನಾನಾ ಕೆಲಸಗಳನ್ನ ಈ ಬಿಸು ಪರ್ವದ ವಿಶೇಷ ದಿನದಲ್ಲೇ ಆಚರಣೆ ಮಾಡ್ತಾರೆ. ಬಿಸು ಪರ್ವದ ಇನ್ನೊಂದು ವಿಶೇಷ ಅಂದ್ರೆ ಜಾನಪದ ಸ್ಪರ್ಧೆ. ಬಿಸುಕಟ್ಟ ಹೆಸರಿನಲ್ಲಿ ಕೋಳಿಯ ಅಂಕವನ್ನ ಕೂಡ ನಡೆಸಲಾಗುತ್ತೆ. ಹೀಗಿದೆ ನಮ್ಮ ಸೌರಮಾನ ಯುಗಾದಿಯ ಆಚರಣೆ. ಇನ್ನಷ್ಟು ವಿಶೇಷ ಮಾಹಿತಿಗಾಗಿ, ವಿಶೇಷ ಇಂತಹ ಸಂಗತಿಗಳಿಗಾಗಿ ನೋಡ್ತಾ ಇರಿ ಅಶ್ವಮಂದಿರ.